ನನ್ನ ಹೆಸರು ವಿ.ಪಿ. ಸುಶೀಲಾ ಅಂತ ಹೇಳಿ. ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯ ಅಧ್ಯಕ್ಷರು. ಈ ದಿನ ಮೈಸೂರು ನಗರದ ನ್ಯಾಯಾಲಯದ ಮುಂಭಾಗ ಒಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗ್ತಾ ಇರೋದು ಹೆಚ್ಚಾಗ್ತಿದೆ. ಇದನ್ನು ನಮ್ಮ ಕಣ್ಣಿಂದ ನೋಡೋಕ್ಕೂ ಆಗಲ್ಲ, ಬಾಯಿಂದ ಮಾತಾಡೋಕ್ಕೂ ಆಗಲ್ಲ, ಸುಮ್ಮನೆ ಇರೋದಕ್ಕೂ ಕೂಡ ಆಗ್ತಾಯಿಲ್ಲ. ಆ ರೀತಿಯಾದಂಥ ಅಪಮಾನವನ್ನು ಆಗ್ತಾಯಿದೆ. ಉದಾಹರಣೆಗೆ ಸಿಂಧವಳ್ಳಿಲಿ ನಡೆದಂಥ ಘಟನೆ ಇರ್ಬೋದು, ಮೈಸೂರು ತಾಲೂಕು ವರ್ಣ ಹೋಬಳಿ ವಾಜಮಂಗ್ಲ ಗ್ರಾಮದಲ್ಲಿ ನಡೆದಂತಹ ಘಟನೆ ಇರ್ಬೋದು. ಇದರ ಬಗ್ಗೆ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯದ ಮನವಿ ಏನಂತಂದರೆ, ಎಲ್ಲ ಕಡೆ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇರ್ಬೋದು, ನಾಮಫಲಕ ಇರ್ಬೋದು, ಭಾವಚಿತ್ರ ಇರ್ಬೋದು, ಅಂಥ ಕಡೆ ಎಲ್ಲ ಸೂಕ್ತ ರಕ್ಷಣೆಯನ್ನು ನೀಡಬೇಕು. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ ಎಲ್ಲ ಜಿಲ್ಲಾ ವ್ಯಾಪ್ತಿನಲ್ಲೂ ಕೂಡ ತಾಲೂಕು ವ್ಯಾಪ್ತಿ ಎಲ್ಲ ಸಭೆಗಳನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಸಿ ಅಂಬೇಡ್ಕರ್ ವಿರೋಧಿಗಳು ಯಾರಿದ್ದಾರೆ, ಕಿಡಿಗೇಡಿಗಳು ಯಾರಿದ್ದಾರೆ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು. ಮತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಅಭಿಮಾನಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ಸಂವಿಧಾನ ಬದ್ಧವಾದಂತಹ ಹಕ್ಕುಗಳನ್ನು ಅವರು ಪಾಲಿಸಬೇಕು. ಮತ್ತು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಮತ್ತು ವಾಜಮಂಗ್ಲ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ಮುಂಭಾಗ ಪುನೀತ್ ರಾಜ್ಕುಮಾರ್ ಬಸ್ ನಿಲ್ದಾಣ ಅಂತ ಇದೆ, ಅದು ಕಾನೂನು ಬಾಹಿರವಾಗಿದ್ದರೆ ಅದನ್ನು ತಕ್ಷಣದಲ್ಲಿ ತೆರವು ಮಾಡಿ ಜೈ ಭೀಮ್ ಬಸ್ ನಿಲ್ದಾಣ ಅಂತ ನಾಮಕರಣ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಒಂದು ಮೌನ ಪ್ರತಿಭಟನೆ ಮೂಲಕ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ.